ಈ ಅವಕಾಶ ಹೋದ್ರೆ ಹೋಗ್ಲಿ, ಅವ್ರು ಸಿಗ್ದಿದ್ರೆ ನಾವು ಹುಡುಗಿರನ್ನ ಮಾರಾಟ ಮಾಡೋದು ಎಲ್ರಿಗೂ ಗೊತ್ತಾಗತ್ತೆ. ನಾವ್ ಯಾರಿಗೂ ಕಾಣ್ದಿದ್ದ ಹಾಗೆ ಓಡ್ ಹೋಗೋದೇ ಒಳ್ಳೇದು. ನೋ, ಓಡ್ ಹೋದ್ರೆ ಪೊಲೀಸ್ನವರು ಹುಚ್ಚು ನಾಯಿ ತರ ಹಿಂದೆ ಬೀಳ್ತಾರೆ. ಅವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಪ್ಪ. ಮತ್ತೇನ್ ಮಾಡೋದು? ನಾನು ಡೈರೆಕ್ಟಾಗಿ ಮದುವೆ ಮಂಟಪಕ್ಕೆ ಹೋಗ್ತೀನಿ. ಹೌದು, ಹೋಗೇ ಹೋಗ್ತೀನಿ. ಅಮ್ಮನ್ನು ಅಲ್ಲೇ ಕಳಿಸು. ನೀನು ಸ್ವಲ್ಪ ಲೇಟಾಗಿ ಬಾ. ನಮ್ಮ ಪ್ಲಾನ್ ಏನು ಅಂದರೆ, ನಾನು ಈಗಲೇ ಮದುವೆ ಮಂಟಪಕ್ಕೆ ಹೋಗ್ತಾ ಇದ್ದೀನಿ. ಬೇಗ ಅಮ್ಮನ ಕಳಿಸು. ಬನ್ರೋ. ರಾಹುಲ್ ಅವ್ರೆ, ಇಲ್ಲಿ ನೋಡಿ. ರಾಹುಲ್ ಅವ್ರೆ, ಏನಾಯ್ತು? ಏನಮ್ಮ ಇಷ್ಟೊಂದು ಸಂತೋಷವಾಗಿದ್ಯಾ? ಸರ್ಸುಗ್ ಮದ್ವೆ ಆಗ್ತಿದೆ ಅಂತನಾ? ಅವಳಿಗೆ ಮದ್ವೆ ಆಗ್ತಿರೋದಕ್ಕಲ್ವೇ, ಮದ್ವೆ ಆದ್ಮೇಲೆ ಅವಳ ತಂಗಿನೂ ಅವಳ ಜೊತೆಗೆ ಕರ್ಕೊಂಡು ಹೋಗ್ತಾಳೆ. ಆ ದರಿದ್ರನು ತೊಲಗೋಗುತ್ತೆ. ಅದಕ್ಕೆ ಸಂತೋಷವಾಗಿದ್ದೀನಿ. ನೀನ್ ಹೋಗು ಕೆಲ್ಸ ನೋಡ್ ಹೋಗು. ನೋ, ನಾವು ಕೂಡ ಎಸ್ಕೇಪ್ ಆಗೋದೇ ಒಳ್ಳೇದು. ಇವಾಗ ಅವನಿಲ್ಲಿಗೆ ಬಂದು ನಮ್ ಬಗ್ಗೆ ಎಲ್ಲ ಸತ್ಯ ಹೇಳ್ಬಿಟ್ರೆ ಆಮೇಲೆ ನಮ್ ಗತಿ ಏನು? ನಮ್ಮ ಹಾಗೆ ದೊಡ್ಡ ಕೆಲಸ ಮಾಡೋರೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಟೆನ್ಷನ್ ತಗೋಬಾರ್ದು. ಕೂತ್ಕೊಳ್ಳಿ.
ಇಲ್ಲಿ ನೋಡಿ, ಮದ್ವೆ ಗಂಡನ್ ಕರ್ಕೊಂಬನ್ನಿ. ಮಧು ಹೋಗಿ ಕರ್ಕೊಂಡ್ ಬಾ ಹೋಗು. ಸರಿಯಪ್ಪ. ನಮಸ್ಕಾರ. ನಮಸ್ಕಾರ. ಆಶೀರ್ವಾದ ತಗೊಳ್ಳೋ. ಆಶೀರ್ವಾದ ಮಾಡಿ. ಸುಖಿ ಭವ. ಮದ್ವೆನ ನಾನು ಕಣ್ಣಾರೆ ನೋಡ್ಬೇಕು ಅನ್ಕೊಂಡಿದ್ದೆ. ಇವತ್ತು ನನ್ನ ಆಸೆ ಈಡೇರ್ತಾ ಇದೆ. ಹೌದು ಯಜಮಾನ್ರೆ, ಸರ್ಸು ನಿಮ್ಗೆ ಸ್ವಂತ ಮೊಮ್ಮಗಳಿದ್ದ ಹಾಗಲ್ವಾ? ಮೊಮ್ಮಗಳಲ್ಲ, ಅದಕ್ಕಿಂತ ಹೆಚ್ಚು. ಹಾ. ಲೋ, ನಿಮ್ಮಪ್ಪ ಇನ್ನೂ ಬಂದೇ ಇಲ್ವಲ್ಲೋ? ನಾಟಕದಲ್ಲಿ ಎಲ್ಲ ಕ್ಯಾರೆಕ್ಟ್ರು ಒಟ್ಟಿಗೆ ಬರಬಾರ್ದು. ಬರಬೇಕಾಗಿರೋ ಟೈಮಿಗೆ ಬಂದು ಹೇಳಬೇಕಾಗಿರೋ ಡೈಲಾಗ್ ಹೇಳ್ತಾರೆ. ಇಲ್ಲಿ ಕೇಳಿ, ಮದ್ವೆ ಹೆಣ್ಣನ್ನು ಕರ್ಕೊಂಬನ್ನಿ. ನಾಗಮಣಿ, ಸರ್ಸೂನ್ ಕರ್ಕೊಂಡ್ ಬಾ ಹೋಗು. ಕರ್ಕೊಂಬರ್ತೀನಿ. ಲೇ ನಾಗ್ಮಣಿ, ಸರ್ಸು ಮನೆಗ್ ಬಂದ್ಲಾ? ಬಂದಿಲ್ವೇ? ಅವಳನ್ ಕರ್ಕೊಂಬರಕ್ಕೆ ಹೋಗ್ತಿದೀನಿ. ಗುಡಿ ಹತ್ರನೂ ಇಲ್ಲ. ಏನು ಇಲ್ವಾ? ಯೋ, ಇಲ್ಲಿ ಕೇಳಯ್ಯ, ಸರ್ಸು ಗುಡಿ ಹತ್ರ ಇಲ್ವಂತೆ. ದೇವಸ್ಥಾನದ ಹತ್ರ ಇಲ್ಲ ಅಂದ್ರೇನು? ಹೌದಯ್ಯ, ಅಲ್ಲೂ ಇಲ್ವಂತೆ, ಇಲ್ಲೂ ಬಂದಿಲ್ಲ. ಎಲ್ಲಿ ಹೋಗಿರ್ತಾಳೆ? ಏನಾಯ್ತು ಸುಂದರ? ಸುಂದರ, ಏನಾಯ್ತು? ಸರ್ಸು ಕಾಣಿಸ್ತಿಲ್ವಂತ ಯಜಮಾನ್ರೆ. ಯಾಕಪ್ಪ ಭಯ ಪಡ್ತಿದ್ಯಾ? ಗಂಗಮ್ಮ ಕರ್ಕೊಂಡು ಹೋಗಿದಾರಲ್ಲ, ಅವರೇ ಜೋಪಾನ್ವಾಗಿ ಕರ್ಕೊಂಡ್ ಬರ್ತಾರೆ. ಅಜ್ಜಿ ಕರ್ಕೊಂಡ್ ಹೋಗು ಅಂದ್ಲು, ಅದಕ್ಕೆ ಕರ್ಕೊಂಡೋದೆ ಕಣಪ್ಪ. ನಿನಗೂ ಗೊತ್ತಿಲ್ದೇನೆ ಸರ್ಸು ಎಲ್ಲಿಗೆ ಹೋಗ್ತಾಳೆ ಹೇಳು? ಸರ್ಸು ಪ್ರದಕ್ಷಿಣೆ ಹಾಕುವಾಗ ಬೇವಿನ ಸೊಪ್ಪು ತರಕ್ ಹೋಗಿದ್ದೆ. ಬರೋ ಅಷ್ಟ್ರಲ್ಲಿ ಇಲ್ಲೇ ಇಲ್ಲ ಅವಳು. ಬೀಗ್ರೆ, ಬೀಗ್ರೆ, ಇಲ್ಲಿ ನಮ್ಮ ಹುಡುಗಿ ಜೊತೆ ಮದ್ವೆ ಇಟ್ಕೊಂಡು ನಿಮ್ ಸರ್ಸು ಬೇರೆ ಹುಡುಗನ ಜೊತೆ ಓಡ್ ಹೋಗ್ತಿದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಅದೇನ್ರಿ ನಮ್ಮ ಮಗನ್ ಜೊತೆ ಮದ್ವೆ ಇಟ್ಕೊಂಡು ಇನ್ನೊಬ್ಬನ ಜೊತೆ ಹೋಗೋದು ಅಂದ್ರೆ ಏನು? ನನಗೇನ್ ಗೊತ್ತೇ, ಒಬ್ರ ಕೈ ಒಬ್ರು ಹಿಡ್ಕೊಂಡು ಇಬ್ರು ಸೇರಿ ಹೋಗ್ತಿದ್ರು. ನಾನ್ ಸರ್ಸು ಸರ್ಸು ಅಂತ ಎಷ್ಟು ಕರೆದ್ರು ನನ್ ಮಾತ್ ಕೇಳಿಸ್ಕೊಳ್ದೇನೆ ಹೋಗ್ತಿದ್ಲು. ನೀವ್ ಯಾರನ್ನೋ ನೋಡಿ ಸರ್ಸು ಅಂತ ಅನ್ಕೊಂಡಿರ್ಬೇಕು. ನಿಲ್ಸಿ ಸುಂದರ್ ಅವ್ರೆ. ಈ ಮದ್ವೆ ಸಂಬಂಧ ನಿಶ್ಚಯ ಆದಾಗಿಂದ ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಬೇರೆ ಯಾವ್ದೋ ಹುಡುಗನ ಜೊತೆ ತಿರುಗಾಡ್ತಿದ್ದಾಳೆ ಅಂತ ತುಂಬಾ ಜನ ಹೇಳಿದ್ರು. ಮೊದಲು ನಾನು ನಂಬಲಿಲ್ಲ, ಆದ್ರೆ ನನಗ್ ಚೆನ್ನಾಗಿ ಗೊತ್ತಿರೋರು ಕೂಡ ಸರ್ಸು ಈ ದೊಡ್ಡಯ್ಯನ್ ಮೊಮ್ಮಗ ರಾಹುಲ್ ಜೊತೆ ತಿರುಗಾಡ್ತಾ ಇದ್ದಾಳೆ ಮತ್ತೆ ತುಂಬಾ ಕ್ಲೋಸ್ ಆಗಿದ್ದಾಳೆ ಅಂತ ಹೇಳಿದ್ರು. ಯಾರು ಎಷ್ಟೇ ಹೇಳಿದ್ರು ಈ ಸುಂದರ್ ಅವ್ರ ಮೇಲಿರೋ ಗೌರವದಿಂದ ಸರ್ಸು ತುಂಬಾ ಒಳ್ಳೆಯವಳು ಅಂತ ಈ ಯಜಮಾನ್ರ ಮಾತನ್ನ ನಂಬಿ ಈ ಮದ್ವೆಗೆ ಒಪ್ಕೊಂಡಿದ್ದೆ. ಊರಲ್ಲಿ ಜನ ಹೇಳಿದ ಮಾತೆ ನಿಜ ಆಯ್ತು. ಸರ್ಸು ಇಂಥ ಕೀಳ್ಮಟ್ಟಕ್ಕೆ ಇಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಸರ್ಸು ಬಗ್ಗೆ ಇನ್ನೊಂದು ಕೆಟ್ಟು ಮಾತಾಡಿದ್ರು ನಿನ್ನನ್ನು ಸಾಯಿಸ್ಬಿಡ್ತೀನಿ. ನೀವು ಹೊಡೆದ್ರು ಸರಿ, ಕೊಂದ್ರು ಸರಿ, ನಾನು ಹೇಳ್ತಿರೋದೇ ಸತ್ಯ.
ನಿಮ್ ಮೊಮ್ಮಗ ರಾಹುಲ್ಗೂ ಸರ್ಸುಗೂ ಸಂಬಂಧ ಇದೆ. ರಾಹುಲ್ ಸರ್ಸು ಇಬ್ರು ಓಡ್ ಹೋಗಿದ್ದಾರೆ. ರಾಹುಲ್ ಯಜಮಾನ್ರು ಒಂದು ಹುಡುಗಿ ಜೊತೆ ಓಡೋಗೋದನ್ನ ನೋಡ್ದೆ ಯಜಮಾನ್ರೆ. ಆ ಹುಡುಗಿ ಯಾರು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಈಗ್ಲಾದ್ರೂ ಜನ ಹೇಳಿದ್ದು ನಾನ್ ಹೇಳಿದ್ದು ನಿಜ ಅಂತ ನಿಮಗೆ ಗೊತ್ತಾಯ್ತಾ? ಏನಯ್ಯ, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದ್ಯಾ? ನಿಮ್ ಹುಡುಗಿ ಬಂಗಾರ ಅಂತ ಹೇಳಿ ನಿಮ್ ಮನೆಗ್ ಸೊಸೆ ಆಗೋಳು ಮಹಾಲಕ್ಷ್ಮಿ ಶ್ರೀಲಕ್ಷ್ಮಿ ಅಂತ ಹೇಳಿ ಇಂಥ ದರಿದ್ರ ಸಂಬಂಧನ ತಗೊಂಡ್ ಬಂದಿದ್ಯಾ? ಅದ್ ಹಂಗಲ್ಲಮ್ಮ. ಇನ್ನೊಂದು ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ನೀವೆಲ್ರೂ ಸೇರಿ ಅಂಥವಳ ಜೊತೆ ನನ್ ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ? ನಮ್ಮ ಅದೃಷ್ಟ ಚೆನ್ನಾಗಿತ್ತು. ತಾಳಿ ಕಟ್ಟೋಕ್ ಮುಂಚೆನೆ ಎಲ್ಲಾ ವಿಷಯನೂ ಬಯಲಾಯ್ತು. ಇನ್ನು ಏನ್ ನೋಡ್ತಿದ್ದೀರಾ? ನಡೀರಿ, ಬನ್ನಿ. ನಿಂತ್ಕೊಳ್ಳಿ. ಇದು ನಿಮ್ಮಷ್ಟಕ್ಕೆ ನೀವೇ ತಗೊಳ್ಳೋ ನಿರ್ಧಾರ ಅಲ್ಲ. ಈ ಊರಿಗೆ ಒಂದು ಪದ್ಧತಿ ಇದೆ, ನ್ಯಾಯ ಇದೆ. ಈ ಊರಲ್ಲಿ ಏನೇ ಸಮಸ್ಯೆ ಬಂದ್ರು ಅದನ್ನ ನಾನೇ ನೋಡ್ಕೋತೀನಿ. ಇದು ನನ್ನೂರು, ನನ್ನ ಮನೆ ಮರ್ಯಾದೆ. ಅಲ್ಲಿರೋದು ರಾಹುಲ್ ಸರ್ಸು ಅನ್ನೋದು ತಿಳಿಯೋ ತನಕ ಇಲ್ಲಿಂದ ಯಾರು ಒಂದು ಹೆಜ್ಜೆ ಎತ್ತಿಡೋ ಹಾಗಿಲ್ಲ. ಮಧು, ಯಜಮಾನ್ರೆ, ಹೋಗಿ ಅವರನ್ನು ಕರ್ಕೊಂಡ್ ಬಾ. ಸರಿ ಯಜಮಾನ್ರೆ. ರಾಹುಲ್ ಅವರೇ, ರಾಹುಲ್ ಅವರೇ, ಎದ್ದೇಳಿ ರಾಹುಲ್ ಅವರೇ, ರಾಹುಲ್ ಅವರೇ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಏನಾಯ್ತು ನಿಮ್ಗೆ? ತಾತ ನಿನಗೆ ಬರ್ಕೊಟ್ಟಿದ್ರಲ್ಲ,
ಆ ಹೊಲದ ಪೇಪರ್ಸ್ನ ತರೋದಕ್ಕೆ ಗಿರಿ ಮನೆಗೆ ಹೋಗಿದ್ದೆ. ಅಲ್ಲಿ ಅವಳು ಈ ಮನೆಗೆ ಸೊಸೆಯಾಗಿ ಬರ್ತಿದ್ದ ಹಾಗೆ ಸರ್ಸುನ ಮುಂಬೈಯಲ್ಲಿ ಯಾರಿಗಾದ್ರೂ ಮಾರ್ಬಿಡ್ತೀಯ ಅಲ್ವಾ? ಇಷ್ಟೆಲ್ಲ ಆಯ್ತು ಸರ್ಸು. ಆ ಗಿರಿ ಅಂತವನು ಅಂತ ಅನ್ಕೊಂಡಿರ್ಲಿಲ್ಲ. ಇದನ್ನ ನೀವ್ ಹೇಳ್ದೆ ಹೋಗಿದ್ರೆ ನನ್ನ ಜೀವನನೇ ಹಾಳಾಗೋಗ್ತಿತ್ತು. ನೀನ್ ಬರ್ದೇ ಇದ್ದಿದ್ರೆ ಅವ್ರಿಷ್ಟೊತ್ತಿಗಾಗ್ಲೇ ನನ್ನನ್ನು ಸಾಯಿಸೇ ಬಿಡ್ತಿದ್ರು. ಇಲ್ಲ ರಾಹುಲ್ ಅವ್ರೆ, ನೀವ್ ನನ್ನ ಕಾಪಾಡಕ್ಕೋಸ್ಕರ. ನಮ್ಮೂರವ್ರೆ, ಏನು ಹೆದರ್ಕೋಬೇಡಿ ರಾಹುಲ್ ಅವ್ರೆ. ಸರ್ಸು ನೀನು ಮಧು, ಅದು ರಾಹುಲ್ ಅವ್ರಿಗೆ ಅರ್ಥ ಆಯ್ತು ಬಿಡವ. ಏನ್ ಅರ್ಥ ಆಯ್ತು? ಮದ್ವೆ ಮನೇಲಿ ಇರ್ಬೇಕಾದ್ ನೀನು ಯಾರೋ ಹುಡುಗನ ಜೊತೆ ಓಡಾಡ್ತಿದ್ಯಾ ಅಂದ್ರೆ ಏನ್ ಅನ್ಕೋಬೇಕಮ್ಮ? ಏಯ್, ಏನ್ ಮಾತಾಡ್ತಿದ್ದೀರಾ? ಸರ್ಸು ಏನು ಅಂತ ನಮಗೆ ಗೊತ್ತಿಲ್ವಾ? ಒಳ್ಳೆಯವಳು ಅಂತಾನೆ ಅನ್ಕೊಂಡಿದ್ವಿ, ಆದ್ರೆ ಇವಾಗ ನಂಬಕ್ಕಾಗ್ತಿಲ್ವೇ? ಏನ್ ಸರ್ಸು, ಅಲ್ಲಿ ಮದ್ವೆ ಇಟ್ಕೊಂಡು ನೀನ್ ಇಲ್ಲಿದ್ಯಲ್ಲ, ಅದೇನಾಯ್ತು ಅಂತಂದ್ರೆ? ನಮಗೆ ಹೇಳಿ ಪ್ರಯೋಜನ ಇಲ್ಲ, ಅದನ್ನೆಲ್ಲ ಯಜಮಾನ್ರ ಹತ್ರ ಹೇಳ್ಕೊಳ್ಳಿ. ಯಜಮಾನ್ರು ನಿಮ್ಮನ್ನ ಕರ್ಕೊಂಬರಕ್ಕೆ ಹೇಳವ್ರೆ, ಬನ್ನಿ. ಸರ್ಸು ಬಾ. ರಾಹುಲ್ ಯಜಮಾನ್ರು ಒಂದು ಹುಡುಗಿ ಜೊತೆ ಓಡೋಗೋದನ್ನ ನೋಡ್ದೆ ಯಜಮಾನ್ರೆ. ಇವರಿಬ್ರಿಗೂ ನಿಲ್ಸು. ಇವಾಗ ಮಾತಾಡ್ಬೇಕಾಗಿರೋರು ನೀನಲ್ಲ, ನಾನು. ಹಸೆ ಮನೆ ಮೇಲೆ ಕೂತ್ಕೋಬೇಕಾದವಳು ರಾಹುಲ್ ಜೊತೆ ಯಾಕೆ ಹೋಗಿದ್ದೆ? ಸರ್ಸುನ ಯಾಕೆ ಕರ್ಕೊಂಡು ಹೋಗಿದ್ದೆ? ತಾತ, ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಇವನಷ್ಟು ಒಳ್ಳೆಯವನೇನಲ್ಲ. ಮದುವೆ ಆದ್ಮೇಲೆ ಸರ್ಸುನ ಮಾರ್ಬೇಕು ಅನ್ಕೊಂಡಿದ್ದಾನೆ. ಈ ಲೋಫರು ಹುಡುಗಿರ್ನ ವ್ಯಾಪಾರ ಮಾಡೋನು ತಾತ. ನನ್ನ ಬಗ್ಗೆ ಸುಳ್ಳು ಹೇಳಿದ್ರು ಇಲ್ಲಿ ನಂಬೋರು ಯಾರು ಇಲ್ಲ. ರಾಹುಲ್,
ಅವನು ಒಳ್ಳೆಯವನಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ಯಾರು ಹೇಳ್ಬೇಕಾಗಿಲ್ಲ ತಾತ. ನಾನು ಇವ್ರ ಮನೆಗೆ ಹೋದಾಗ ಇವರೆಲ್ಲರೂ ಸೇರಿ ಸರಸುನ ಮಾರ್ಬೇಕು ಅಂತ ಮಾತಾಡ್ಕೋತಾ ಇದ್ರು. ಇವ್ರ ಬಗ್ಗೆ ನಿಜ ಗೊತ್ತಾಯ್ತು ಅಂತ ನನ್ನನ್ನು ಹೊಡೆದು ಕಟ್ ಹಾಕಿದ್ರು. ಅಷ್ಟೇ ಅಲ್ಲದೆ ನನ್ನನ್ನು ಸಾಯಿಸ್ಬೇಕು ಅನ್ಕೊಂಡಿದ್ರು. ಅವರಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ರೌಡಿಗಳನ್ನ ನನ್ನ ಹಿಂದೆ ಬಿಟ್ರು. ಹೌದು ದೊಡ್ಡಯ್ಯ, ಅವರು ರಾಹುಲ್ ಅವರನ್ನ ಮಚ್ಚಿಂದ ಹೊಡೆಯಕ್ ಹೋಗ್ತಿದ್ರು. ನಾನು ಅವರನ್ನ ತಡ್ದೆ. ಇಬ್ರು ಅವ್ರ ಕೈಗೆ ಸಿಗ್ದೆ ತಪ್ಪಿಸ್ಕೊಂಡು ಓಡ್ ಹೋದ್ವಿ. ನಿಮ್ಮ ಮೊಮ್ಮಗ ಯಾರು ಅಂತಾನೆ ಗೊತ್ತಿಲ್ಲ. ಅವ್ನು ನಮ್ಮನೆಗೆ ಯಾಕೆ ಬಂದಿದ್ದ? ಕಳ್ಳತನ ಮಾಡಿದವನ್ ಯಾವನು ನಾನೇ ಕಳ್ಳ ಅಂತ ಒಪ್ಕೊಳ್ಳೋದಿಲ್ಲ. ಸಿಕ್ಬಿದ್ರಲ್ಲ ಅಂತ ಅವ್ರ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ನನ್ನ ಬಗ್ಗೆ ಹೊಸ ಸ್ಟೋರಿನ ಹುಟ್ಟಾಕ್ತಾ ಇದ್ದಾರೆ. ನೀವುಗಳು ನನ್ನ ಮಾತೆ ನಂಬ್ತೀರಾ ಅಥವಾ ಓಡ್ ಹೋಗ್ತಿದ್ರಲ್ಲ ಇವ್ರ ಮಾತೆ ನಂಬ್ತೀರಾ? ಹೇಳ್ತಿದ್ಯಾ? ನಾನು ಮಾತಾಡಿದ್ರಲ್ಲಿ ತಪ್ಪೇನಿದೆ? ತಪ್ಪೇನಿದ್ಯಾ? ಒಬ್ಳು ಹೆಣ್ಣು ಹುಡುಗಿ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ಯಾ? ಅದು ನನ್ ಬಗ್ಗೆನೇ ಮಾತಾಡ್ತೀಯಾ? ಸರಸು ನಿಲ್ಸು. ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಲ್ದೆ ನನ್ ಮಗನ್ಗೆ ಹೊಡಿತೀರಾ? ಈ ಊರಿಗೆ ದೊಡ್ಡ ಮನುಷ್ಯ ಅಂತ ಹೇಳ್ತೀರಾ? ನೀವೇ ತೀರ್ಮಾನ ಮಾಡಿ. ರಾಹುಲ್ಗಾಗಿರೋ ಗಾಯ ನೋಡ್ತಿದ್ರೆ ಇವ್ರು ಹೇಳೋದು ನಿಜಾನೇ ಅನಿಸ್ತಾ ಇದೆ. ಆದ್ರೆ ಇವರೇ ನಿಮ್ಮನ್ನು ಹೊಡೆದಿದ್ದು ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ? ತಾತ, ಅವನೇ ಹೊಡೆದಿದ್ದು ತಾತ. ಅವನೊಬ್ಬ ದೊಡ್ಡ ರೌಡಿ. ಅವನು ಒಳ್ಳೆಯವನಲ್ಲ ಅಂತ ನೀನ್ ಹೇಳ್ತಾ ಇರೋದಕ್ಕೂ ಸಾಕ್ಷಿ ಇಲ್ಲ. ಇವರಿಬ್ರು ಸೇರಿ ತಿರುಗ್ತಾ ಇರೋದನ್ನ ನೋಡಿರೋದ್ರಿಂದ ನನ್ನ ಮೊಮ್ಮಗಂಗೂ ಸರ್ಸುಗೂ ಅಕ್ರಮ ಸಂಬಂಧ ಇದೆ ಅಂತ ಹೇಳೋದಕ್ಕೆ ನಿಮ್ಮಲ್ಲಿ ಯಾರ ಹತ್ರನಾದ್ರೂ ಸಾಕ್ಷಿ ಇದೆಯಾ? ನಿಜ ಹೇಳೋದಕ್ಕೆ ಯಾರೂ ಭಯ ಪಟ್ಕೋಬೇಕಾಗಿಲ್ಲ. ಧೈರ್ಯವಾಗಿ ಹೇಳಿ. ಇವರಿಬ್ಬರಿಗೂ ಸಂಬಂಧ ಇದೆ ಅಂತ ನಮಗೆ ಅನುಮಾನ ಯಜಮಾನ್ರೆ. ಸಂಬಂಧನೂ ಇಲ್ಲ ಅಂದ್ಮೇಲೆ ರಾಹುಲ್ ಅವರು ಸರ್ಸು ಜೊತೆ ಅಷ್ಟು ಸಲಿಗೆಯಿಂದ ಯಾಕಿರ್ತಾರೆ? ಸರ್ಸು ಮೇಲ್ ಪ್ರೀತಿ ಇಲ್ಲ ಅಂದಿದ್ರೆ ಅವ್ರ ತಂಗಿ ಕೆಲ್ಸ ಯಾಕೆ ಮಾಡ್ತಿದ್ದ? ಇವ್ರ ಅತ್ತೆ ಇವಳ ಮೇಲೆ ಅನುಮಾನ ಪಟ್ಟು ಮನೆಯಿಂದ ಹೊರಗೆ ಹಾಕಿದ್ಲು ಅಂದ್ರೆ ಇವ್ರ ಮಧ್ಯೆ ಏನೋ ಇದೆ ಅಂತ. ಕೆಟ್ಟದಾಗ ಹೇಳ್ದೆ ಅಂತೀರಾ? ನನಗೆ ಯಾಕೆ ಬೇಕು ಯಜಮಾನ್ರೆ?
ಇನ್ನು ಯಾರಾದ್ರೂ ಇದ್ದೀರಾ? ರಾಹುಲ್ ಅವರು ಸರ್ಸು ಜೊತೆ ಹೊಲ ಗದ್ದೆ ಸುತ್ತೋದನ್ನ ತುಂಬಾ ಸಲ ನೋಡಿದ್ದೀನಿ ಯಜಮಾನ್ರೆ. ಪ್ರೀತ್ಸ್ ಅವ್ರೆ ಅಷ್ಟ್ ಸಲ್ಗೆಯಿಂದ ಇರ್ತಾರೆ ಅಂದ್ಮೇಲೆ ಏನು ಇಲ್ದಿರೋರು ಅಷ್ಟ್ ಸಲ್ಗೆಯಿಂದ ಯಾಕಿರ್ತಾರೆ ಹೇಳಿ? ನಿಂಗೆ ನ್ಯಾಯ ಸಿಗುತ್ತೇನೋ ಅಂತ ಹೀಗೆ ಹೇಳ್ಬಿಟ್ಟೆ. ಯಜಮಾನ್ರೆ, ಸರ್ಸು ಎಂಥವಳು ಅಂತ ಇಡೀ ಊರಿಗೆ ಗೊತ್ತು. ಸರ್ಸು ಅಂಥವಳಲ್ಲ ಯಜಮಾನ್ರೆ. ಅವರಿಬ್ಬರ ಮಧ್ಯೆ ಏನೋ ಸಂಬಂಧ ಇದೆ ಅನ್ನೋದಕ್ಕೆ ನಾನು ಕೂಡ ಸಾಕ್ಷಿನೇ ಯಜಮಾನ್ರೆ. ಹೇ, ಏನ್ ಮಾತಾಡ್ತಿದ್ಯೋ? ನಾನು ಹೇಳಿದ್ ನಿಜಾನೇ ಅಪ್ಪ. ಮಧು, ನೀನ್ ಕೂಡ ನನ್ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಾ? ಇಷ್ಟು ಜನ ಮಾತಾಡಿದ್ಮೇಲೆ ಕೂಡ ನೀವೇನು ಮಾತಾಡ್ತಾನೆ ಇಲ್ಲ. ಈಗ ಹೇಳಿ, ನಾವು ಬಿಟ್ಟು ಹೋಗೋದು ಕರೆಕ್ಟ್ ಅಂತೀರಾ? ಹೇಳಿ ಈಶ್ವರ್ ಪ್ರಸಾದ್ ಅವರೇ, ನಿಮ್ ತೀರ್ಪೇನು? ಇವಾಗ್ಲೇ ಇಲ್ಲೇ ರಾಹುಲ್ಗೂ ಸರ್ಸುಗೂ ಮದುವೆ ನಡಿಬೇಕು. ತಾತ, ಸರ್ಸು ನಮ್ಮ ಮನೆ ಹುಡುಗಿ ಅನ್ನೋ ಒಂದು ಕಾರಣಕ್ಕೆ ನಾನು ಸಲಿಗೆಯಿಂದ ಇದ್ದೆ. ನನಗೂ ಸರ್ಸುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಸರ್ಸುನ ಪ್ರೀತಿಸ್ಲಿಲ್ಲ ತಾತ. ನನಗೆ ನಿಜವಾಗ್ಲೂ ಸರ್ಸು ಮೇಲೆ ಅಂಥ ಅಭಿಪ್ರಾಯ ಇಲ್ಲ ತಾತ. ದೊಡ್ಡಯ್ಯ, ಇವ್ರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮಿಬ್ರ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಇಲ್ಲಿ ಮಾತಾಡ್ತಿರೋರೆಲ್ಲ ಏನೇನೋ ಊಹೆ ಮಾಡ್ಕೊಂಡು ಅವ್ರು ಅಂದ್ಕೊಂಡಿದ್ದನ್ನೇ ನಿಜ ಅನ್ನೋ ತರ ಹೇಳ್ತಿದ್ದಾರೆ. ನಂಗೂ ರಾಹುಲ್ ಅವ್ರಿಗೂ ಯಾವ ರೀತಿ ಸಂಬಂಧನೂ ಇಲ್ಲ ದೊಡ್ಡಯ್ಯ, ನನ್ನ ನಂಬಿ. ಇದು ದೊಡ್ಡಯ್ಯನ ತೀರ್ಪು ಅಲ್ಲ, ಮಹದೇವಪುರದ ಜಮೀನ್ದಾರ ಈಶ್ವರ್ ಪ್ರಸಾದ್ ಕೊಡ್ತಿರೋ ತೀರ್ಪು. ಊರಿಗೆ ದೊಡ್ಡವನಾಗಿ ನಾನು ಕೊಡೋ ತೀರ್ಪು ಎಲ್ಲರೂ ಒಪ್ಕೊಳ್ಳೇಬೇಕು. ಮತ್ತದು ಈಗ ನಡಿಲೇಬೇಕು. ನೀವು ಈ ಊರಿಗೆ ದೊಡ್ಡವರಾದ್ರೆ ನೀವು ಕೊಡೋ ತೀರ್ಪನ್ನ ಈ ಊರಿನ ಜನ ಕೇಳಬೇಕು. ನಾನು ಈ ಊರಿನವನೇ ಅಲ್ಲ, ನೀವು ಹೇಳೋದನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಮೊಮ್ಮಗನೇ ರಾಹುಲ್ 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 ಯಜಮಾನ್ರೆ, ಯಜಮಾನ್ರೆ, ದೊಡ್ಡಯ್ಯ, ಯಜಮಾನ್ರೆ, ಯಜಮಾನ್ರೆ,
ರಾಹುಲ್ ಅವರೇ, ದೊಡ್ಡಯ್ಯ ಏನಾಯ್ತು ದೊಡ್ಡಯ್ಯ? ತಾತ 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 ದೊಡ್ಡಯ್ಯ ತಾತ ಏನಾಯ್ತು ತಾತ? ಏನಾಯ್ತು ದೊಡ್ಡಯ್ಯ? ತಾತ ತಾತ ಬನ್ನಿ ತಾತ, ಈಗಲೇ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ತಾತ. ಬೇಡ ಯಾಕೆ ತಾತ ಅದ್ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಬೇಡ, ಹಾಗೆಲ್ಲ ಹೇಳ್ಬೇಡಿ ತಾತ, ನೀವು ಬರ್ತಾ ಇದ್ರೆ ನಿಮ್ ಪ್ರಾಣಕ್ಕೆ ಅಪಾಯ. ಕೊಟ್ಟಿರೋ ಮಾತಿಗಿಂತ ಹೋಗೋ ಪ್ರಾಣ ತೋಟದಲ್ಲ. ತಾತ ನೀನು ನನ್ನ ಮೊಮ್ಮಗ, ನೀನೇ ನನ್ನ ಮಾತು ಕೇಳದೆ ಹೋದ್ರೆ ಈ ಊರಲ್ಲಿ ನನಗೆ ಇನ್ಯಾರು ಗೌರವ ಕೊಡ್ತಾರೆ? ಗೌರವ ಇಲ್ದೇ ಇರೋ ಮನುಷ್ಯ ಆಗಿ ಬದುಕೋಕ್ಕಿಂತ ಮಾತು ತಪ್ಪಿರೋ ಮನುಷ್ಯ ಆಗಿ ಸಾಯೋದೇ ಒಳ್ಳೆಯದು. ತಾತ ದೊಡ್ಡಯ್ಯ ನಿಮ್ ತಾತ ಬದುಕ್ಬೇಕು ಅಂದ್ರೆ ನೀನ್ ಸರ್ಸು ಕುತ್ತಿಗೆಗೆ ತಾಳಿ ಕಟ್ಬೇಕು ರಾಹುಲ್. ತಾಳಿ ಕಟ್ಟಿ ರಾಹುಲ್ ಅವರೇ. ಯಜಮಾನ್ರನ್ನ ಕಾಪಾಡಿ ರಾಹುಲ್ ಅವ್ರೆ, ಸರ್ಸು ಕುತ್ತಿಗೆಗೆ ತಾಳಿ ಕಟ್ಬಿಡಿ. ತಾಳಿ ಕಟ್ಟಿ ರಾಹುಲ್ ಅವ್ರೆ. ಚಿಕ್ಕ ಯಜಮಾನ್ರೆ, ಈ ತಾಳಿನ ಈ ಹುಡುಗಿ ಕತ್ತಿಗೆ ಕಟ್ಟಿ ದಯವಿಟ್ಟು ದೊಡ್ಡ ಯಜಮಾನ್ರ ಪ್ರಾಣನ ಕಾಪಾಡಿ. ಅಕ್ಷರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ಆ ಹಳ್ಳಿ ಹುಡುಗಿ ಸರ್ಸು ಎಲ್ಲಿ? ನಂಬರ್ 1 ಪೊಸಿಷನ್ನಲ್ಲಿರೋ ಈ ವಾಗ್ದೇವಿ ಮಗ ಎಲ್ಲಿ? ನನಗಾದ ಅನ್ಯಾಯ ನಿನಗೂ ಆಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ.
ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಾಕ್ಷತಂ. ನವದಂಪತಿಗಳಿಗೆ ಆಶೀರ್ವಾದ ಮಾಡಿ. ಯಜಮಾನರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೊಡ್ಡಯ್ಯ ದೊಡ್ಡಯ್ಯ ಎದ್ದೇಳಿ ತಾತ. ಕಣ್ಬಿಡು ದೊಡ್ಡಯ್ಯ. ತಾತ. ದೊಡ್ಡಯ್ಯ ತಾತ, ಏನಾಯ್ತು ಎದ್ದೇಳಿ. ದೊಡ್ಡಯ್ಯ? ರಾಹುಲ್ ಅವರೇ, ಏನಮ್ಮ ಅವರಿಗೆ ಗಾಯ ಆಗಿದೆ. ಆ ಗಾಯ ವಾಸಿ ಆಗಕ್ಕೆ ಯಾವ್ದಾದ್ರೂ ಔಷಧಿ ಕೊಡ್ತೀರಾ? ಸರಿ. ನೀನೇ ನನಗೆ ಸೇವೆ ಮಾಡಬೇಕಾಗಿಲ್ಲ. ಒರ್ಸಿ ಔಷಧಿ ಹಚ್ಚಿದ್ರೆ ಗಾಯ ಬೇಗ ವಾಸಿ ಆಗತ್ತೆ ರಾಹುಲ್ ಅವರೇ. ಏಯ್, ನಿನ್ಗೇನಾದ್ರೂ ಹುಚ್ಚ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸರ್, ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಜ್ ಹಾಕ್ತೀನಿ. ನನಗೆ ಯಾವ ಬ್ಯಾಂಡೇಜು ಬೇಕಾಗಿಲ್ಲ, ದಯವಿಟ್ಟು ಹೋಗಿ. ಬ್ಯಾಂಡೇಜ್ ಬೇಡ ಅಂದ್ರೆ ಬಿಡಿ, ಅಟ್ಲೀಸ್ಟ್ ಬ್ಲಡ್ ಕ್ಲೀನ್ ಮಾಡಿ ಫಸ್ಟ್ ಏಡ್ ಮಾಡ್ತೀನಿ. ಇಲ್ಲ ಅಂದ್ರೆ ಇನ್ಫೆಕ್ಷನ್ ಆಗುತ್ತೆ.
ಈಶ್ವರ್ ಪ್ರಸಾದ್ ಅವರಿದ್ದಾರಾ? ಇದಾರೆ, ಏನಾಗಬೇಕಿತ್ತು ಸರ್? ದೊಡ್ಡಯ್ಯಂಗೆ ಹುಷಾರಿಲ್ಲ, ಡಾಕ್ಟರ್ ಬಂದು ನೋಡ್ತಿದ್ದಾರೆ. ಏನಾಯ್ತು ಸರ್? ಈ ಊರಲ್ಲಿ ಯಾರಿಗೇನೇ ಸಮಸ್ಯೆ ಬಂದ್ರು ಈಶ್ವರ್ ಪ್ರಸಾದ್ ಅವರೇ ತೀರ್ಪು ಕೊಡೋದು. ಅದಕ್ಕೆ ಒಬ್ಬನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡೋಣ ಅಂತ ಬಂದ್ವಿ. ಏನ್ ಇನ್ಫಾರ್ಮೇಶನ್? ಇವನು ಈ ಊರಲ್ಲಿ ಒಂದು ಹುಡುಗಿನ ಮದುವೆ ಮಾಡ್ಕೊಳಕ್ ಬಂದಿದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಇವನು ದೊಡ್ಡ ಫ್ರಾಡು. ಓದ್ದೇ ಇರೋ ಹುಡುಗಿರನ್ನ ಮದುವೆ ಮಾಡಿಕೊಂಡು ಮದುವೆ ಆದಮೇಲೆ ಮುಂಬೈ ಕರ್ಕೊಂಡೋಗಿ ಮಾರ್ಬಿಡ್ತಾನೆ. ಮದುವೆ ಎಲ್ಲಿ ನಡೀತಿದೆ ಅಂತ ನಿಮ್ಗೇನಾದರೂ ಐಡಿಯಾ ಇದೆಯಾ? ನೋಡಿ, ಎಲ್ರೂ ಚೆನ್ನಾಗಿ ನೋಡಿ. ಇವನು ಮೋಸಗಾರ ಅಂದ್ರೆ ನೀವ್ಯಾರೂ ನಂಬಲಿಲ್ಲ. ಇವನು ಎಂಥವನು ಅಂತ ಪೊಲೀಸ್ ಅವರೇ ಹೇಳ್ತಾ ಇದ್ದಾರೆ. ಈಗೇನು ಹೇಳ್ತೀರಾ?